ಜೂನಿಯರ್ ಮೊನಾಲಿಸಾ ಅಂತಾನೆ ಕರೀತಾರೆ. 2800 ಹುಡುಗಿರು ಬಂದಿದ್ದಾರೆ ಆಲ್ಮೋಸ್ಟ್ ಆಡಿಷನ್. ನನಗೆ ಆ ಕಡೆ ಭಯ, ಅಯ್ಯೋ ನಾನು ಕಾಂತಾರ ಪ್ರೀಮಿಯರ್ ಶೋಗೆನೆ ಇನ್ವೈಟ್ ಮಾಡಿದ್ರು ಟೀಮ್. ಐ ಆಮ್ ಸ್ಪೀಚ್ಲೆಸ್ ಬಿಕಾಸ್ ಆ ಗೂಸ್ ಬಂಪ್ಸ್ ಬರುತ್ತಲ್ವಾ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ. ನನಗೆ ಇಷ್ಟ ಟ್ರ್ಯಾಕ್ಟರ್ ಎಲ್ಲ ಓಡಿಸೋದು, ವಿಲೇಜಲ್ಲಿ ಗದ್ದೆಗೆ ಹೋಗೋದು, ಮಿಲ್ಕಿಂಗ್ ದ ಕೌ, ಆ ಥರ ಎಲ್ಲ ನನಗೆ ಇಷ್ಟ. ಮಾಡಿದ್ದೀನಿ ರಿಯಲ್ ಲೈಫಲ್ಲಿ ಎಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾಡಿದ್ದೀನಿ ಅಲ್ವಾ. ಯಾವಾಗ ಕ್ಯೂರಿಯಸ್ ಇಂದ ಹೋಗ್ತೀವಿ, ಬಟ್ ಭಯ ಎಲ್ಲಿ ಒದ್ದು ಬಿಡುತ್ತೆ ಅಂತ. ಬಟ್ ಅಲ್ಲಿ ಫುಲ್ ಸಪೋರ್ಟ್ ಮಾಡ್ತು. Feb 7th ನಾವು ಬರ್ತಾ ಇದ್ದೀವಿ. ಎಲ್ಲರೂ ಬಂದ್ಬಿಟ್ಟು ಥಿಯೇಟರಲ್ಲಿ ಸಿನಿಮಾ ನೋಡಿ ಕನ್ನಡ ಮೂವಿ ಬೆಳೆಸಿ ಅಷ್ಟೇ. ಜೂನಿಯರ್ ಮೊನಾಲಿಸಾ ನನ್ಗಂತ ಹುಟ್ಟಿ. ನನ್ನ ಜೊತೆ ಇರುವಂತದ್ದು ಯಾರು ಅಂತಂದ್ರೆ ಜೂನಿಯರ್ ಮೊನಾಲಿಸಾ ಇದ್ದಾರೆ. ಸೊ ವೆಲ್ಕಮ್ ಮಾಡ್ತೀನಿ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಜೂನಿಯರ್ ಮೊನಾಲಿಸಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಜನಗಳಿಗೆ ನಿಮ್ ಹೆಸರಿಗಿಂತ ಜೂನಿಯರ್ ಮೊನಾಲಿಸಾ ಅನ್ನೋದೇ ಒಂದು ರಿಜಿಸ್ಟರ್ ಆಗ್ಬಿಟ್ಟಿದ್ರೆ. ಹೌದು. ಹೆಂಗ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ, ಅವ್ರು ನನ್ನ ಆಕ್ಸೆಪ್ಟ್ ಮಾಡಿರೋದೇ ಖುಷಿ. ಜಾಸ್ತಿ ಏನಂತ ಕರೀತಾರೆ ನಿಮ್ಗೆ ಹೊರಗಡೆ ಹೋದ್ರೆ? ಜೂನಿಯರ್ ಮೊನಾಲಿಸಾ ಅಂತಾನೆ ಕರೀತಾರೆ ಯೂಶಲಿ. ನನ್ನ ಹೆಸರು ಕಷ್ಟ ಅಂತ ಹೇಳ್ಬಿಟ್ಟು ಅವ್ರು ಅದನ್ನೇ ಹೇಳ್ಬಿಟ್ಟು ನನ್ಗೇನೆ ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ ಜೂನಿಯರ್. ನಿಮ್ ಹೆಸರು ನಿಮ್ಗೆ ಮರ್ತೋಗ್ಬಿಟ್ಟಿದೆ? ಹಂಗೇನಿಲ್ಲ, ಹೆಸರು ತರ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಆ ಹೆಸರಲ್ಲಿ ಅವರು ಐಡೆಂಟಿಫೈ ಮಾಡ್ತಾರೆ. ನಂದು ಫಸ್ಟ್ ಮೂವಿನೇ ಅದು, ಲೈಕ್ ಆ ತರ ಲಾಂಚ್ ಆಗಿರೋದು. ಸಾಂಗ್ ಬೇರೆ ಬಂದ್ಬಿಡ್ತು. ಹೌದು. ಸಾಂಗ್ ಹಾಡಬಹುದಾ? ಯಾ, ಲೈಕ್ ಜೂನಿಯರ್ ಮೊನಾಲಿಸಾ ನನ್ಗಂತ ಹುಟ್ಟಿ ಅಷ್ಟೇ. ಫಸ್ಟ್ ಸಿನಿಮಾದಲ್ಲೇ ಅಂತ ಒಂದು ಬ್ಯೂಟಿಫುಲ್ ಸಾಂಗ್ ಸಿಗೋದಿದೆಯಲ್ಲ ಹೀರೋಯಿನ್ಗೆ, ಒಂಥರ ಬ್ಲೆಸ್ಡ್ ಅದು. ಸೊ ಅಲ್ಲಿಂದಾನೇ ಒಂದು ರೆಕಗ್ನೈಸ್ ಮಾಡೋದು ಇನ್ನೊಂದು ಸೂಪರ್ ಅದು. ಫಸ್ಟ್ ಸಿನಿಮಾದಲ್ಲಿ ನಿಮ್ಗೊಂದು ನಿಮಗೆ ಅಂತಾನೆ ಒಂದು ಸಾಂಗು, ಹೆಸರು ಮೇಲೆ ಒಂದು ಸಾಂಗ್, ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತು. ಆಮೇಲೆ ಎಷ್ಟು ಖುಷಿ ಆಯ್ತು ನಿಮ್ಗೆ ಅಂತ? ತುಂಬಾನೇ ಖುಷಿ ಆಗ್ತಾ ಇದೆ. ಬಿಕಾಸ್ ನಂದು ಫಸ್ಟ್ ಮೂವಿನೇ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅಲ್ಲಿ ಬರೋದು. ಇಟ್ಸ್ ಲೈಕ್ ಎಲ್ಲಾರ್ದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಐ ಆಮ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಟೀಮ್ ಆ್ಯಂಡ್ ಬಿಕಾಸ್ ಇಟ್ ವಾಸ್ ನ್ಯೂ ನನಗೆ. ಅದರಲ್ಲಿ ತುಂಬಾನೇ ಕಲ್ತಿದ್ದೀನಿ, ತುಂಬಾನೇ ಲರ್ನಿಂಗ್ಸ್ ಇದೆ. ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್. ಆ ಪಾತ್ರ ಹೆಂಗ್ ಸಿಕ್ಕಿದ್ದು ನಿಮ್ಗೆ? MLA ಮಗಳು. ಸೊ ಆ ಪಾತ್ರ ಯಾವ ಥರ ಸಿಕ್ಕಿದ್ದು ಅಂತ ಹೇಳಿದ್ರೆ, ಲೈಕ್ ಅವರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕಾಲ್ ಬಂತು, ಈ ಥರ ಫಿಲ್ಮ್ ಅವರು ಲೈಕ್ ಹೀರೋಯಿನ್ ಹುಡ್ತಾ ಇದ್ದಾರೆ ಅಂತ. ಹೋದ್ಮೇಲೆ ಆಫೀಸಲ್ಲಿ ಫಸ್ಟ್ ನನಗೆ ಡೀಟೇಲ್ಸ್ ಬಂದಿರೋದು 2800 ಹುಡುಗಿರು ಬಂದಿದ್ದಾರೆ ಆಲ್ಮೋಸ್ಟ್ ಆಡಿಷನ್. ನನಗೆ ಆ ಕಡೆ ಭಯ, ಅಯ್ಯೋ ನನಗೆ ಕಾನ್ಫಿಡೆನ್ಸ್ ಗೊತ್ತಿಲ್ಲ. ಬಿಕಾಸ್ ನನಗೆ ಏನು ಗೊತ್ತಿತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ ನಾಲೆಜ್. ಬಟ್ ಸೇಮ್ ಡೇ ಅವರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದಾಗ ಐ ವಾಸ್ ಲೈಕ್ ವೆರಿ ಹ್ಯಾಪಿ. ರಿಷಬ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಅಂತ ಹೇಳಿದರೆ. ಯಾರು ಆಡಿಷನ್ ತಗೊಂಡಿದ್ದು? ಡೈರೆಕ್ಟರ್ ಮತ್ತೆ ಸರ್ದು ಒಪಿನಿಯನ್. ಲೈಕ್ ಸರ್ನು ಮೀಟ್ ಆಡಿದೆ. ಸೊ ದೇ ವರ್ ಲೈಕ್ ಓಕೆ ಅಂತ. ಅಲ್ಲಿಂದ ಶುರು ಆಯ್ತು ಜರ್ನಿ. ಸೊ ಹೇಗಿತ್ತು ರಿಷಬ್ ಸರ್ ಜೊತೆ ಒಂದು ವರ್ಕ್? ತುಂಬಾನೇ ಚೆನ್ನಾಗಿತ್ತು. ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಹೇಳ್ದಂಗೆ ಐ ಫೀಲ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಟ್ ಟೀಮ್. ಬಿಕಾಸ್ ಅದೇ ನನ್ನ ಫಸ್ಟ್ ಮೂವಿ, ಫಸ್ಟ್ ಲಾಂಚ್. ಮತ್ತು ನನಗೆ ಲೈಕ್ ಸ್ಟಾರ್ಟಿಂಗ್ ಗೊತ್ತಿತ್ತಿಲ್ಲ ಯಾವ ಥರ ಕ್ಯಾಮ್ರಾ, ಯಾವ ಥರ ಇದು ಏನು ಗೊತ್ತಿತ್ತಿಲ್ಲ. ಸೊ ಅವರೇ ನನಗೆ 3 months ವರ್ಕ್ಶಾಪ್ ಕೊಟ್ಟು ಪ್ರಿಪೇರ್ ಮಾಡಿ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದು. ಅದಕ್ಕೂ ಮುಂಚೆ ನೀವು ಎಲ್ಲೂ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದು ಅಷ್ಟೇನಿಲ್ಲ. ಲೈಕ್ ಮೂವಿಗೆ ಬರೋ ಥರ ನಾನು ಇತ್ತಿಲ್ಲ. ಲೈಕ್ ಇಂಡಸ್ಟ್ರಿಗೆ ಬರ್ತೀನಿ ಅಂತಲೇ ನನಗೆ ಗೊತ್ತಿತ್ತಿಲ್ಲ. ಬಟ್ ನಾನು ಹೈಯರ್ ಸ್ಟಡೀಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ. ಕ್ಯಾಮ್ರಾ ಅಂತ ಹೇಳಿದರೆ ಸಣ್ಣ ಪುಟ್ಟ ಲೈಕ್ ಒಂದೊಂದು ಸತಿ ಫೋಟೋಶೂಟ್ ಅದಿದ್ದಂತ ಇರುತ್ತೆ, ಒಂದೊಂದು ಲೇಖೆ ಅಷ್ಟೇ. ಎಸ್. ಸೊ ಅಲ್ಲಿಂದ ಒಂದು ಜೂನಿಯರ್ ಮೊನಾಲಿಸಾ ಅಂತಾನೆ ರೆಕಗ್ನೈಸ್ ಆಗ್ತೀರಾ. ಆಫ್ಟರ್ ದಟ್ ಗಜರಾಮ ಸಿಗುತ್ತೆ ನಿಮಗೆ. ಇದು ಸೆಕೆಂಡ್ ಸಿನಿಮಾ ಗಜರಾಮ. ಇದು ಸಿಕ್ಕಿದ್ದು? ಇದು ಅಷ್ಟೇ ನನಗೆ ತುಂಬಾನೇ. ನನಗೆ ಫಸ್ಟ್ ಮೂವಿಯಿಂದನೇ ಅವ್ರು ಅಡ್ವೈಸ್ ಮಾಡಿದ್ರು, ಈ ಥರ ಕ್ಯಾರೆಕ್ಟರ್ಸ್ ನೋಡ್ಕೊಂಡು ಹೋಗು, ಈ ಥರ ಟೀಮ್ ನೋಡ್ಕೊಂಡು ಹೋಗು ಅಂತ. ಅದರಲ್ಲಿ ಮ್ಯಾನೇಜರ್ ನನಗೆ ಕಾಲ್ ಮಾಡಿಬಿಟ್ಟು ಅದೇ ದಿನ ಸುನಿಲ್ ಸರ್ನ ಮೀಟ್ ಆಗಿದ್ದು, ನಮ್ಮ ಡೈರೆಕ್ಟರ್ನ. ಸೊ ಅವರು ಫುಲ್ ಸ್ಟೋರಿ ನರೇಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಲೈಕ್ ಅವರು ನೀವು ನೋಡ್ದಂಗೆ ಅವ್ರ ಮಾತು ಕಮ್ಮಿ, ಬಟ್ ಅವ್ರ ಜೊತೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಐ ವಾಸ್ ಇಂಪ್ರೆಸ್ಡ್. ಬಿಕಾಸ್ ಅವ್ರ ಕೆಲಸ ಜಾಸ್ತಿ, ಮಾತು ಕಮ್ಮಿ, ಅದೇನಿದೆ ಅದು ಮಾಡ್ತಾರೆ. ಪ್ಲಸ್ ನಮ್ಮ ಕೈಯಿಂದ ಅವ್ರು ಬೆಸ್ಟ್ ತಗೋತಾರೆ. ಆ ಕ್ಯಾರೆಕ್ಟರ್ಗೆ ಏನು ಬೇಕು ವರ್ಕ್ಶಾಪ್ ಕೊಟ್ಬಿಟ್ಟು ಆ ಕ್ಯಾರೆಕ್ಟರ್ನ ಬೆಸ್ಟಾಗಿ ತೋರಿಸೋದು ಅವ್ರದ್ದಿದ್ದು. ಮತ್ತು ಸ್ಟೋರಿ ವೈಸ್
ತುಂಬಾನೇ ಖುಷಿ ಆಯ್ತು. ಅದೇ ದಿನ ಸುನಿಲ್ ಸರ್ಗೆ ಹೇಳಿದೆ ಐ ಆಮ್ ಓಕೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದ್ರಲ್ಲಿ ಪಕ್ಕಾ ಹಳ್ಳಿ ಹುಡುಗಿ ಪಾತ್ರ? ಹೌದು, ಪಕ್ಕಾ ವಿಲೇಜ್ ಗರ್ಲ್, ಬಟ್ ಇನ್ ಡಿಫ್ರೆಂಟ್ ಶೇಡ್ ಅಲ್ಲಿ ಕಾಣಿಸ್ಕೋತೀನಿ. ಹೌದಾ? ನಿಮಗೆ ಯಾವ ತರ ಈಗ ಹಳ್ಳಿ ಹುಡುಗಿ ಅಂತ ಬಂದಾಗ ಮಾತಾಡುವಂತ ಸ್ಲ್ಯಾಂಗ್ ಎಲ್ಲ ಸ್ವಲ್ಪ ಚೇಂಜ್? ಹೌದು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ರೆಫರೆನ್ಸ್ ಹೇಳಿದ್ರು ತುಂಬಾ ಮೂವೀಸ್ ನೋಡಿ ಅಂತ. ಪರ್ಸ್ನಲ್ ಆಗಿ ನಾನು ಯಾವುದು ರೆಫರೆನ್ಸ್ ತಗೊಂಡಿದ್ದು ಅಂತ ಹೇಳಿದ್ರೆ, ನಮ್ಮ ಶೂಟಿಂಗ್ ಎಲ್ಲ ಮಂಡ್ಯ, ಮಳವಳ್ಳಿ ಆ ಸೈಡಲ್ಲೇ ಆಗಿರೋದು. ಸೊ ಅಲ್ಲಿ ಲೋಕಲ್ ವಿಲೇಜಸ್ನ ನೋಡ್ಕೊಂಡು ನಾನು ಕಲ್ತ್ಕೊಂಡು ಮಾಡಿರೋದು. ಬಿಕಾಸ್ ಅವ್ರ ತರ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಯಾರಿರಲ್ಲ, ಬೇರೆ ಮೂವಿಯಲ್ಲಿನೂ ನಮಗೆ ಸಿಗಲ್ಲ. ಅವ್ರದ್ದು ಆಕ್ಟಿಂಗ್ ನಮಗೆ ಗೊತ್ತಾಗುತ್ತೆ, ಬಟ್ ಅಲ್ಲಿದ್ದ ಜನರನ್ನ ನೋಡ್ಕೊಂಡು ನಾವು ಮಾಡ್ಕೊಂಡ್ರೆ ದಟ್ಸ್ ಪರ್ಫೆಕ್ಟ್. ದಟ್ ಈಸ್ ವಾಟ್ ಡೈರೆಕ್ಟರ್ಸ್ ವಿಷನ್ ಅಂತ ಹೇಳ್ಬೋದು. ಈ ಬೈಗುಳ ಅನ್ನೋದೆಲ್ಲ ಏನಾದ್ರು ಇದೆಯಾ ಸಿನಿಮಾದಲ್ಲಿ? ಬೈಯೋದೆಲ್ಲ? ಬೈಯೋದು ಹೌದು ಇದೆ, ಸ್ವಲ್ಪ ಸ್ವಲ್ಪ ಇದೆ, ಬಟ್ ನಾನು ಡಬ್ಬಿಂಗ್ ಕೊಟ್ಟಿಲ್ಲ. ನಾನ್ ಡಬ್ಬಿಂಗ್ ಮಾಡಿಲ್ಲ ಬಿಕಾಸ್ ಅವ್ರು ಪ್ರಾಪರ್ ವಿಲೇಜ್ ಆಕ್ಸೆಂಟ್ ಬೇಕಿತ್ತು. ನಮ್ದು ಸ್ವಲ್ಪ ಆ ಕಡೆ ಮಂಗಳೂರು ಟಚ್ ತರ ಬರುತ್ತೆ. ಹಂಗಾಗಿ ಒಟ್ನಲ್ಲಿ ಬೈದಿದ್ದೀರಾ? ಬೈದಿದ್ದೀನಿ, ಎಸ್ ಬೈದಿದ್ದೀನಿ ಕಾಣುತ್ತೆ. ಆ ಬೈಗಳೇನಾದ್ರು ಜಾಸ್ತಿ ಟೇಕ್ ತಗೊಂಡ್ರೆ ಇಲ್ಲ ಹೇಳ್ತಿದ್ದಂಗೆ ಪಟಾಪಟ ಅಂತ ಪ್ರಿಪ್ರೇಷನ್ ಇತ್ತಲ್ವಾ, ಸೊ ಹಂಗೆ ಅಷ್ಟು ಟೇಕ್ಸ್ ತೆಗಿಯೋಕ್ಕೂ ಆಗಲ್ಲ ಬಿಕಾಸ್ ಆ ಪ್ರೊಡಕ್ಷನ್, ಆ ಪ್ರೆಷರ್, ವರ್ಕ್ ಪ್ರೆಷರ್ ಹಂಗೆ ಇರುತ್ತೆ. ಓಕೆ, ಸೊ ಮ್ಯಾಸಿವ್ ಸ್ಟಾರ್ ಜೊತೆ ಹೆಂಗಿತ್ತು ಒಂದು ಸ್ಕ್ರೀನ್ ಶೇರ್? ಚೆನ್ನಾಗಿತ್ತು. ಅವರು ಲೈಕ್ ಹಿ ಈಸ್ ಡೆಡಿಕೇಟೆಡ್ ಟು ಹಿಸ್ ವರ್ಕ್, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಆ ಕಂಫರ್ಟಬಲ್ ಬಾಂಡ್ ಇತ್ತು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಬಿಕಾಸ್ ಆ ಕಂಫರ್ಟ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಅಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಬಿಫೋರ್ ಗೋಯಿಂಗ್ ಟು ದ ಸೆಟ್ ವಿ ಯೂಸ್ ಟು ಹ್ಯಾವ್ ವರ್ಕ್ಶಾಪ್ ದೇರ್ ಓನ್ಲಿ. ಸೊ ಪ್ರಿಪ್ರೇಷನ್ ಆಗಿ ಇಟ್ ವಾಸ್ ಅ ನೈಸ್ ಜರ್ನಿ. ಈಗ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ನನಗೆ ಇಂಡಸ್ಟ್ರಿ ಬರುವಂತ ಒಂದು ಐಡಿಯಾ ಇರಲಿಲ್ಲ ಬಂದಿದ್ದಂತ. ಸೊ ಇಂಡಸ್ಟ್ರಿ ಬಂದಾಯ್ತು, ಒಂದ್ ಸಿನಿಮಾ ಆಯ್ತು, 2 ಸಿನಿಮಾ ಆಗುತ್ತೆ, ಬಟ್ ಇದರಲ್ಲೇ ಕಂಟಿನ್ಯೂ ಆಗ್ಬೇಕು ಅಂತ ಅಂದಾಗ ಆ ಒಂದು ಸೆಲೆಕ್ಷನ್ ಹಿಂಗಿರುತ್ತೆ, ನಿಮ್ಮ ಆ ಪಾತ್ರಗಳ ಸೆಲೆಕ್ಷನ್ ಹಿಂಗಿರುತ್ತೆ? ಅದಕ್ಕೆ ಲೈಕ್ ಇವಾಗ ಪಾತ್ರ ನಾನು ತುಂಬಾ ಚೂಸಿ. ಸ್ಕ್ರಿಪ್ಟ್ ನೋಡ್ತೀನಿ, ಕ್ಯಾರೆಕ್ಟರ್ ನೋಡ್ತೀನಿ, ಟೀಮ್ ಯಾವ ಥರ ಇದೆ ಅಂತ ನೋಡ್ತೀನಿ. ಇಷ್ಟನ್ನು ಮೈಂಡಿಗೆ ಇಟ್ಕೊಂಡು ಲೈಕ್ ವಿ ಕಾಂಟ್ ಬಿ ದ್ಯಾಟ್ ಚೂಸಿ ಆಲ್ಸೋ ಸಮ್ಟೈಮ್ಸ್ ಬಿಕಾಸ್ ಇಂಡಸ್ಟ್ರಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಎಲ್ಲ ಟೈಮ್ ಆಪರ್ಚುನಿಟೀಸ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಲೈಕ್ ಐ ವೇಟ್. ಪೇಷನ್ಸ್ ಇಸ್ ಇಂಪಾರ್ಟೆಂಟ್ ಇನ್ ಅ ಪರ್ಸನ್ಸ್ ಲೈಫ್. ಇದು ಒಂಥರ ಪ್ಯಾಷನ್. ಲೈಕ್ ವೆನ್ ಐ ಗೆಟ್ ಐ ಗಿವ್ ಮೈ 100%. ಅದು ಸಿಕ್ಕದಿದ್ದಾಗ ಐ ಆಮ್ ಲೈಕ್ ಆಲ್ ಪೀಸ್ಫುಲ್ ಬಿಕಾಸ್ ಐ ಹ್ಯಾವ್ ಅ ಪ್ಲಾನ್ ಬಿ. So I am into business, so I always wanted to have plan B because idralle depend agbitre there are people who are depressed in their life because they are talented and they are not getting good opportunities. So ಆ ತರ ಇದಕ್ಕೆ ಇದು ಮಾಡಬಾರ್ದು. ಏನಿದೆ ಪ್ಲಾನ್ ಬಿ? ಏನೇನ್ ಮಾಡ್ತೀರಾ? I'm into coffee business. Okay. Yeah, ನಮ್ಮ parents ಎಲ್ಲ plantation background ಕೂರ್ಗಿಂದ, so I got into ಕಾಫಿ ಬಿಸ್ನೆಸ್. ಸೊ ಒಂದಿಲ್ಲ ಅಂದ್ರೆ ಇನ್ನೊಂದು ಇದೇ ಇರುತ್ತೆ. ಸೊ ಅದಕ್ಕೆ ಪರವಾಗಿಲ್ಲ, ಒಂಚೂರು ಗ್ಯಾಪ್ ತಗೊಂಡ್ರು ಒಂದು ಒಳ್ಳೆ ಸಿನಿಮಾ ಮಾಡೋಣ. ಸೂಪರ್. ಅಂಡ್ ಈಗ ಸೆಲೆಕ್ಷನ್ ಅಂತ ಬಂದಾಗ ಈಗ ನೀವು ಹೇಳ್ತೀರಾ ಸ್ಕ್ರಿಪ್ಟ್ ಅದು ಎಲ್ಲ ಹೇಳಿದಾಗ ಈಗ ಆಲ್ಮೋಸ್ಟ್ ಬರುವಂತದ್ದು ಸ್ವಲ್ಪ ಹೀರೋ ಓರಿಯೆಂಟೆಡ್ ಸಿನಿಮಾಗಳೇ ಜಾಸ್ತಿ ಅಂತ ಬಂದಾಗ ಅಲ್ಲಿ ಎಷ್ಟು ಸ್ಪೇಸ್ ಬೇಕು ಅಂತ ನಿಮಗೆ ಅನ್ಸುತ್ತೆ ಹೀರೋಯಿನ್ಗೆ? ಇವಾಗ ಮೋಸ್ಟ್ ಆಫ್ ದ ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್. ಹೀರೋಗೂ ಇಂಪಾರ್ಟೆನ್ಸ್ ಇರುತ್ತೆ, ಹೀರೋಯಿನ್ಗೂ ಅದೇ ಥರ ಇಂಪಾರ್ಟೆನ್ಸ್ ಇರುತ್ತೆ. ಇವಾಗ ನೀವು ನೋಡ್ದಂಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಎಲ್ಲ ಮೇನ್ ಕ್ಯಾರೆಕ್ಟರ್ಸೇ ಲೈಕ್ ಹೀರೋ ಅಂತ ಹೇಳಿದ್ರೆ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಹೀರೋ ಸ್ಕ್ರಿಪ್ಟ್ ಇಸ್ ದ ಮೇನ್ ಹೀರೋ ಅಕಾರ್ಡಿಂಗ್ ಟು ಮೀ. ಸೊ ಸ್ಕ್ರಿಪ್ಟ್ ಗದ್ರೆ ಜನರ ಮನ್ಸಿಗೆ ಇವಾಗ ಹೀರೋ ಹೀರೋಯಿನ್ ಮಾತ್ರ ಜನರು ನೋಡಕ್ ಬರಲ್ಲ. ಅಲ್ಲಿ ಬೇರೆ ಆಕ್ಟರ್ಸ್ ಇವ್ರದ್ದು ಫ್ಯಾನ್ ಇರ್ತಾರೆ, ರಾಗಿಣಿ ಮ್ಯಾಮ್ ಅವ್ರದ್ದು ಫ್ಯಾನ್ ಇರ್ತಾರೆ, ದೀಪಕ್ ಅವರು, ಮತ್ತೆ ಕಬೀರ್ ಸಿಂಗ್ ಎಲ್ಲರದ್ದು ಫ್ಯಾನ್ ಇರೋರು ಇರ್ತಾರೆ. ಸೊ ಎವ್ರಿ ಒನ್ ಆರ್ ಲೈಕ್ ವೆರಿ ಇಂಪಾರ್ಟೆಂಟ್ ಇನ್ ದ ಮೂವಿ. ಸೊ ನನಗೆ ನನ್ನ ಕ್ಯಾರೆಕ್ಟರ್ಸ್ ಆಲ್ಸೋ ಇಟ್ ಮ್ಯಾಟರ್ಸ್ ನಾನು ಸೆಲೆಕ್ಟ್ ಮಾಡುವಾಗ. ಬಿಕಾಸ್ ಫಸ್ಟ್ ಮೂವಿಯಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್, ಸೆಕೆಂಡ್ ಮೂವಿಯಲ್ಲಿ ಇವಾಗ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಥರ್ಡ್ ಆ್ಯಂಡ್ ಫೋರ್ತ್ ಇಸ್ ಸಮ್ ವಾಟ್ ಲೈಕ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಅದರಲ್ಲಿ ಒಂಥರ ಸ್ಕ್ರಿಪ್ಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಅಟ್ ದ ಸೇಮ್ ಟೈಮ್ ಫೀಮೇಲ್ ಓರಿಯೆಂಟೆಡ್ ಥರನೂ ಹೇಳ್ಬೋದು. ಬಿಕಾಸ್ ದೇ ಹ್ಯಾವ್ ಗಿವನ್ ಸೋ ಮಚ್ ಆಫ್ ವೇಟೇಜ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮೂವಿ. ಸೊ ಅಂಡ್ ಫಸ್ಟ್ ಸಿನಿಮಾದಲ್ಲಿ ರಿಷಬ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಇತ್ತು. ಸೊ ಆಫ್ಟರ್ ಕಾಂತಾರ ಸರ್ ತುಂಬಾ ಬ್ಯುಸಿ ಆಗಿದ್ದಾರೆ. ಸೊ ಕಾಂತಾರ ನೋಡಿದ್ಮೇಲೆ ಏನಾದ್ರು ಫೋನ್ ಮಾಡಿದ್ರೆ, ಏನಾದ್ರು ಹೇಳಿದ್ರೆ ನೀವು? ಕಾಂತಾರ ಪ್ರೀಮಿಯರ್ ಶೋಗೆನೆ ಇನ್ವೈಟ್ ಮಾಡಿದ್ರು ಟೀಮ್. ಸೊ ಹೋಗ್ಬಿಟ್ಟು ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಅದೇ ದಿನ ನಾನು ವಿಡಿಯೋ ಮಾಡಿ ಹಾಕ್ತೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ ಎಂಟೈರ್ ಟೀಮ್ ಬಿಕಾಸ್ ದೇ ಡಿಸರ್ವ್ ಇಟ್. ಅವ್ರದ್ದು ಎಫರ್ಟ್ ಲೈಕ್ ಸಿನಿಮಾನೇ ಅವ್ರಿಗೆ ಎಲ್ಲ. ಬಿಕಾಸ್ ಸೋ ಮಚ್ ಆಫ್ ಡೆಡಿಕೇಶನ್, ಸೋ ಮಚ್ ಆಫ್ ಎಫರ್ಟ್ ಆ್ಯಂಡ್ ಹಿ ಸೋ ಸೂಪರ್ ಟ್ಯಾಲೆಂಟೆಡ್. ಸೊ he deserves it. ಕ್ಲೈಮ್ಯಾಕ್ಸ್ ನೋಡಿ ಅನಿಸ್ತು ನಿಮಗೆ?
ಎಲ್ಲಿ ನಿಂತು ಬಿಟ್ವಿ ನಾವು ಅಲ್ಲಿ ನಿಂತು ಬಿಟ್ವಿ ಲೈಕ್ ಓ ಮೈ ಗಾಡ್ ಅಂತ. ಏನ್ ಹೇಳಿದ್ರಿ ಸರ್ ಏನಾದ್ರು ಸಿಕ್ಕಾಗ ಏನಾದ್ರು ಹೇಳಿದ್ರ? ಐ ವಾಸ್ ಸ್ಪೀಚ್ಲೆಸ್. ಆ ವಿಡಿಯೋದಲ್ಲಿ ಹಂಗೇನೆ ಇರೋದು. ಐ ಆಮ್ ಸ್ಪೀಚ್ಲೆಸ್ ಬಿಕಾಸ್ ಗೂಸ್ ಬಂಪ್ಸ್ ಬರುತ್ತಲ್ವಾ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರೆ. ಇಟ್ಸ್ ಲೈಕ್ ನೋ ವರ್ಡ್ಸ್ ಕ್ಯಾನ್ ಡಿಸ್ಕ್ರೈಬ್ ದ ಪರ್ಫಾರ್ಮೆನ್ಸ್. ಇಟ್ಸ್ ದ ಬೆಸ್ಟ್. ನಿಮಗೆ ಗೊತ್ತಿರೋಂಗೆ ಇಟ್ ಹ್ಯಾಸ್ ರೀಚ್ಡ್ ಎವ್ರಿವೇರ್. ಕನ್ನಡ ಇಂಡಸ್ಟ್ರೀಸ್ ಲೈಕ್ ಕನ್ನಡ ಮೂವೀಸ್ ಆರ್ ರೀಚಿಂಗ್ ಸಮ್ವೇರ್. ಸೊ ದಟ್ ಇಸ್ ವೈ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಕರ್ನಾಟಕದ ಹುಡುಗಿಯಾಗಿ ಕನ್ನಡ ಮೂವಿ ಬೆಳೀತದೆ ಅಂತ, ಅದು ಜನರ ಸಪೋರ್ಟ್ ಇಂದ ಬೆಳೆಯುತ್ತೆ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಗಾಡ್ಸ್ ಬ್ಲೆಸ್ಸಿಂಗ್. ಈಗ ಪ್ರೀಕ್ವೆಲ್ಗೆ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ? ಇವಾಗ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. ಈ ತರ ಒಂದು ಪಾತ್ರ ಮಾಡಬೇಕು ಅಂತ ನನಗೊಂದು ಆಸೆ ಇದೆ ಅನ್ನೋದಾದ್ರೆ? ನನಗೆ ಇವಾಗ ಆ ಥರ ಆಸೆ ಇರೋದೆಲ್ಲ ಬಂದು, ನನಗೆ ವಿಲೇಜ್ ಗರ್ಲ್ ತುಂಬ ಆಸೆ ಇತ್ತು. ಗಜರಾಮ ಸಿನಿಮಾದಲ್ಲಿ ವಿಲೇಜ್ ಗರ್ಲ್ ಹಾಗೆ ಬಂದಿದೆ. ಅದರಲ್ಲಿ ಟ್ರೈಲರಲ್ಲಿ ನೋಡಿದ್ರೆ ಟ್ರ್ಯಾಕ್ಟರ್ ಎಲ್ಲ ಓಡಿಸ್ಕೊಂಡು, ಸೊ ಇಟ್ಸ್ ಲೈಕ್ ಅ ವೆರಿ ನೈಸ್ ಕ್ಯಾರೆಕ್ಟರ್. ನನಗೆ ಇಷ್ಟ ಟ್ರ್ಯಾಕ್ಟರ್ ಎಲ್ಲ ಓಡಿಸೋದು, ವಿಲೇಜಲ್ಲಿ ಗದ್ದೆಗೆ ಹೋಗೋದು ಆ ಥರ. ಸೊ ನೆಕ್ಸ್ಟ್ ಮೂವಿಯಲ್ಲಿನೂ ಆಲ್ಮೋಸ್ಟ್ ನನಗೆ ಆ ಥರ ವಿಲೇಜ್ ಟಚ್ ಇದೆ ಅಂದ್ರೆ ಗೊತ್ತಾಗುತ್ತೆ. ಲೈಕ್ ನೆಕ್ಸ್ಟ್ ಮೂವಿಯಲ್ಲಿನೂ ಅದರಲ್ಲಿನೂ ಡಿಫ್ರೆಂಟ್ ಮಿಲ್ಕಿಂಗ್ ದ ಕೌ ಆ ಥರ ಎಲ್ಲ ನನಗೆ ಇಷ್ಟ. ಮಾಡಿದ್ದೀನಿ ರಿಯಲ್ ಲೈಫಲ್ಲಿ ಎಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ ಮಾಡಿದ್ದೀನಿ ಅಲ್ವಾ. ಮತ್ತೆ ನಮ್ಮ ಊರ್ ಕಡೆ ಎಲ್ಲ ಇರುತ್ತೆ, ಬಟ್ ನಾವು ಮಾಡಲ್ಲ. ಅಲ್ಲಿ ಇರ್ತಾರಲ್ವಾ ಲೇಬರ್ಸ್ ಮಾಡ್ತಾರೆ, ಬಟ್ ಆವಾಗ ಕ್ಯೂರಿಯಸ್ ಇಂದ ಹೋಗ್ತೀವಿ, ಬಟ್ ಭಯ ಎಲ್ಲಿ ಒದ್ದು ಬಿಡುತ್ತೆ ಅಂತ. ಬಟ್ ಅಲ್ಲಿ ಫುಲ್ ಸಪೋರ್ಟ್ ಮಾಡ್ತು. ಅದಾದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಮಿಸ್ಟರ್ ಜಾಕಲ್ಲಿ ಸಿಕ್ಕಿರೋ ಟೀಚರ್ ಕ್ಯಾರೆಕ್ಟರ್, ವೆರಿ ಇನ್ನೋಸೆಂಟ್ ಅಂಡ್ ಸೋಬರ್ ಕ್ಯಾರೆಕ್ಟರ್. ಸೊ ಆಲ್ಮೋಸ್ಟ್ ನನಗೆ MLA ಮಗಳು ಕ್ಯಾರೆಕ್ಟರ್, ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಇದರಲ್ಲಿ, ಹಳ್ಳಿ ಹುಡುಗಿ. ಅದಾದ್ಮೇಲೆ ಟೀಚರ್ ಕ್ಯಾರೆಕ್ಟರ್, ಒನ್ಸ್ ಅಗೇನ್ ಮೆಚ್ಯೂರ್ಡ್, ಅಂಡ್ ಅದು ಬಬ್ಲಿ ಕ್ಯಾರೆಕ್ಟರ್ ಆ ಥರ ಬಂದಿದೆ. ಎಲ್ಲ ಬರ್ತಾ ಇದೆ ಹಂಗೆ. ಸೊ ನನಗೆ ಸ್ಕ್ರಿಪ್ಟ್ ಮ್ಯಾಟರ್ ಆಗುತ್ತೆ, ಅದಾದ್ಮೇಲೆ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ. ಸೊ ಆಲ್ಮೋಸ್ಟ್ ಬರ್ತಾ ಇದೆ. ಮೇ ಬಿ ಪಿರಿಯಾಡಿಕಲ್ ಮೂವೀಸ್ ಆಲ್ಸೋ ಲೈಕ್ ಐ ಆಮ್ ಓಕೆ. ಐ ಲೈಕ್ ಟು ಡೂ. ಸೂಪರ್. ಇನ್ನೇನು ಗಜರಾಮದಲ್ಲಿ ಎಂಟರ್ಟೈನ್ ಮಾಡಕ್ಕೆ ರೆಡಿ ಆಗಿದ್ದೀರಾ? ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದಾದ್ರೆ ಅವತ್ತಿನ ದಿನಕ್ಕೆ? Feb 7th ನಾವು ಬರ್ತಾ ಇದ್ದೀವಿ. ಎಲ್ಲರೂ ಬಂದ್ಬಿಟ್ಟು ಥಿಯೇಟರಲ್ಲಿ ಸಿನಿಮಾ ನೋಡಿ ನಿಮಗೆ 100% ಡಿಸಪಾಯಿಂಟ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗೋ ಥರ ಇದೆ ಈ ಮೂವಿ. ಸೊ ಅವರೇ ನನಗೆ ಇವಾಗ ಎಲ್ಲ ಮೂವಿ ಯಾವ ಥರ ಪ್ರಮೋಟ್ ಮಾಡಿಕೊಂಡು ಇವಾಗ ಎಲ್ಲ ಸ್ಟೇಟ್ಸಲ್ಲಿ ರೀಚ್ ಮಾಡೋ ಥರ ಮಾಡಿದ್ದಾರೆ. ಅವ್ರು ಬಂದ್ಬಿಟ್ಟು ನಮ್ಮ ಮೂವಿನೂ ಸಪೋರ್ಟ್ ಮಾಡಿ ಕನ್ನಡ ಮೂವಿ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರನ ಮಾತಾಡಿದ್ರಿ. ಸೊ ಅವತ್ತಿನ ದಿನ ಫಸ್ಟ್ ಡೇ ಫಸ್ಟ್ ಶೋ ಸಿಗೋಣ, ಎಲ್ಲರೂ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.